ನಿರ್ಧಾರ ಮಾಡಿದ್ವಿ ಪ್ರತಿಭಟನೆ ಮಾಡಬೇಕು ಅಂತೇಳಿ. ಅದು ಪ್ರತಿಭಟನೆ ಮಾಡಿ ಸುಮ್ಮನೆ ಆಗೋ ಪ್ರಶ್ನೆನೇ ಇಲ್ಲ. ರೈತರ ಜೊತೆ ನಿರಂತರವಾಗಿ ಅವರ ಕಷ್ಟದಲ್ಲಿ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ನಾವೆಲ್ಲರೂ ಸೇರಿ ನಮ್ಮ ನಾಯಕರ ನೇತೃತ್ವದಲ್ಲಿ, ಮಂಜಣ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಅವರ ಜೊತೆ ಕಡೆಯವರೆಗೂ ಈ ಹೋರಾಟದಲ್ಲಿ ಅವರ ಜೊತೆ ನಿರಂತರವಾಗಿ ನಾವು ಈ ಹೋರಾಟದಲ್ಲಿ ಇರ್ತೀವಿ ಅಂತ ನಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೀವಿ. ತಾಲೂಕಿನ ಮಹಾನ್ ರೈತರ ಪರವಾಗಿ ಸುಮಾರು 2 ವರ್ಷಗಳಿಂದ ಸರ್ಜಾಪುರ ಹೋಬಳಿ ರೈತ ಬಾಂಧವರಿಗೆ ಈ ರಾಜ್ಯ ಸರ್ಕಾರ KADB 2,500 ಎಕರೆ ಜಮೀನನ್ನು KADB ಅಕ್ವಿಜಿಷನ್ ಮಾಡಿಕೊಂಡು ಸುಮಾರು ರೈತರು ಬೀದಿ ಪಾಲಾಗಿದ್ದಾರೆ. ಅಗ್ರಿಕಲ್ಚರ್ ಭೂಮಿ ಇದ್ದು ಎಲ್ಲರೂ ಒಳ್ಳೆಯ ರೈತರಿದ್ದಾರೆ. ಅಕ್ವಿಜಿಷನ್ ಮಾಡಿಕೊಂಡು ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿ ಎಕರೆಗೆ 2 ಕೋಟಿ 2.5 ಕೋಟಿಗೇನೋ ಕೊಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ. ಬಟ್ ಅಲ್ಲಿ ರೈತರು ಜಮೀನು ಅಂದೇನಹಳ್ಳಿ, ಮುತ್ತನಲ್ಲೂರು ಈ ಭಾಗಗಳಲ್ಲಿ 20ರಿಂದ 25 ಕೋಟಿ ಎಕರೆಗೆ ಓಡ್ತಾ ಇದೆ. ಇವತ್ತು ಒಂದು 20 ಗುಂಟೆ ಇಟ್ಕೊಂಡಿರೋ ವ್ಯಕ್ತಿ, ಒಬ್ಬ ರೈತ, ಒಂದಿಬ್ಬರು 3 ಹೆಣ್ಮಕ್ಳು 2 ಗಂಡು ಮಕ್ಕಳು ಇದ್ದು, ಆ ಗಂಡು ಮಕ್ಕಳು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ. ಈ ಹೆಣ್ಮಕ್ಳು ಬಡತನದಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋ ಮಕ್ಕಳು ಒಂದು ಅರ್ಧ ಎಕರೆ ಜೀವನ ಮಾಡೋಕೆ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡ್ಬಿಟ್ಟು 1 ಕೋಟಿ ಕೊಡ್ತೀನಿ ಅಂದರೆ ಅದೇ ಮಾಡಿದ್ರೆ 15 ಕೋಟಿಗೆ ಹೋಗುತ್ತೆ. ಅವ್ರ ಜೀವನಾಂಶಕ್ಕೆಲ್ಲ ಎಲ್ಲೋಬೇಕು, ಎಲ್ಲಿ ನೋಡಿ ಅಕ್ವಿಜಿಷನ್ ಮಾಡೋದು, ಏನು ಎಲ್ಲಿ ನೋಡಿ ಅದೇ ಕೆಲಸ ಆಗುತ್ತೆ ಇವ್ರಿಗೆ. ಈಗ ಅರ್ಕಾವತಿ ಬಡಾವಣೆ ಎಲ್ಲ ಕಡೆ ಆಗ ಮಾಡಿದ್ದೆ, ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಈಗ ಸರ್ಜಾಪುರಕ್ಕೆ ಕೈ ಇಕ್ಕಿದ್ದಾರೆ. ಹಿಂದೆ ದೇವನಹಳ್ಳಿ ಕಡೆ ಮಾಡಿದ್ರು, ಅದನ್ನ ಕೈ ಬಿಟ್ಟಿದ್ದಾರೆ. ಈಗ ಬಿಡದಿ ಹೋಬಳಿ ಹತ್ತು ಕಡೆ ನಮ್ಮ ಮಾಗಡಿ ಕಡೆ 10 ಕಡೆ ಅಕ್ವಿಜಿಷನ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿನ ಪರಿಸ್ಥಿತಿ ಎಲ್ಲ ತೆಂಗಿನ ತೋಪುಗಳು, ಗದ್ದೆಗಳು, ತೋಟಗಳು, ಅಡಿಕೆ ತೋಟ ಎಲ್ಲ ಇದೆ. ಅಲ್ಲಿ ಕೈ ಇಕ್ತಾವ್ರೆ 9,000-9,500 ಎಕರೆ. ಈ ಥರ ಮಾಡ್ಕೊಂಡು ಹೋದರೆ ರೈತರು ಒಂದು ಇಡೀ ಅನ್ನಕ್ಕೆ ತಲೆಯೋ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದರ ಪರವಾಗಿ ನಮ್ಮ KP ರಾಜರವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು 25ನೇ ತಾರೀಕು ಇಲ್ಲ 26ನೇ ತಾರೀಕು ಬರೋ ತಿಂಗಳು, ಈ ತಿಂಗಳು 26ನೇ ತಾರೀಕು ಬೃಹತ್ ನಾವು ಪ್ರತಿಭಟನೆಯನ್ನ ಈ ಸರ್ಕಾರ ವಿರುದ್ಧ ರೈತರ ಪರವಾಗಿ ನಾವು ಮುತ್ತನೂರು, ಅಂಜನಹಳ್ಳಿ ಅಲ್ಲಿ ಉಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಈಗ ಇರೋ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಆಗಿಲ್ವಲ್ಲ. ಈಗ ಜಿಗಣಿ ಕೈಗಾರಿಕೆ ಇದೆ, ಹತ್ತಿಬೆಲೆ ಕೈಗಾರಿಕೆ, ಸುಮಾರು ಕೈಗಾರಿಕೆ ಇದ್ದಾವೆ. ಈಗ ಇನ್ನು ಅಲ್ಲಲ್ಲೇ 100 ಎಕರೆ ಜಾಗ ಇಟ್ಕೊಂಡಿದ್ದಾರೆ, ಕಟ್ಟಿದ್ದಾರೆ. ಅದನ್ನು ಫಿಲ್ಅಪ್ ಮಾಡ್ತೀವಿ. ಈಗ ಎಕ್ಸಾಂಪಲ್, ಒಬ್ಬ ರೈತ 20 ಗುಂಟೆ ಇಟ್ಕೊಂಡಿದ್ದಾರೆ. ಅಂಗನಹಳ್ಳಿ, ಮುತ್ತನೂರು, ಸರ್ಜಾಪುರ ಹೋಬಳಿ ಬಡವರು. ಯಾವುದೇ ಒಕ್ಕಲಿಗ ಸಮುದಾಯ, ರೆಡ್ಡಿ ಸಮುದಾಯ, ಯಾವುದೇ ಸಮುದಾಯ ಇದ್ರೂ ಶ್ರೀಮಂತರಿರಲ್ಲ. ಅತಿ ಬಡತನ ಇರೋರು ಇರ್ತಾರೆ. ಏನೋ ಅರ್ಧ ಎಕರೆ 3/4 ಎಕರೆ ಇಟ್ಕೊಂಡು ಅದರಲ್ಲಿ ಹೂವು, ಕೊತ್ತಂಬರಿ ಸೊಪ್ಪು ಯಾವುದೊಂದು ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದನ್ನು ಏಕಾಏಕಿ ಹೋಗಿ ನೀವು 2,500 ಅಕ್ವಿಜಿಷನ್ ಮಾಡಿಕೊಂಡು ಅರ್ಧ ಎಕರೆ 3/4 ಎಕರೆ ಕಿತ್ಕೊಂಡ್ಬಿಟ್ರೆ ಅವರೆಲ್ಲೋಗೋದು 25 ಎಕರೆ, 25 ಕೋಟಿ 30 ಕೋಟಿ ಹೋಗೋ ಜಮೀನು. ನೀವು 1.5 ಕೋಟಿ 2 ಕೋಟಿ 3 ಕೋಟಿ ಕೊಟ್ಟರೆ ಏನು ವಿಷ ಹಾಕ್ಬೇಕಾ ಮಕ್ಕಳು ಮರಿಗಳನ್ನ? ಆ ಕಾಲದಿಂದ ಈ ಪಕ್ಷಕ್ಕೆ ಓಟ್ ನೀಡಿ ಇವತ್ತು ಅವರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲಗಬೇಕಾ? ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ತಮ್ಮಲ್ಲಿ ಕಳಕಳಿಯ ಮನವಿ, ಈ ಮೀಡಿಯಾ ಮುಖಾಂತರ, ಬೇಡ, ಇರೋದನ್ನೇ ಡೆವಲಪ್ಮೆಂಟ್ ಮಾಡಿ. ಇವತ್ತು ಹಲವಾರು ಬಡಾವಣೆಗಳು BDA ನೇತೃತ್ವದ BDA ಪರವಾಗಿ ಸುಮಾರು 1,000 ಎಕರೆ ಅಕ್ವಿಜಿಷನ್ ಮಾಡ್ಕೊಂಡಿದ್ರು. ಅದೇ ಡೆವಲಪ್ಮೆಂಟ್ ಆಗಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ದೇವನಹಳ್ಳಿ ಕಡೆ. ಅದೇ ಥರ ಇಲ್ಲಿ ಬಿಟ್ಬಿಡಿ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ರೈತರು ಅಂತೇಳಿ ಹೇಳ್ಬಲ್ಲೆ. ಅದಕ್ಕೆ ಅದರ ಪರವಾಗಿ ನಮ್ಮ JDS ಪಕ್ಷದಿಂದ ಆವತ್ತು ನಾವು 26ನೇ ತಾರೀಕು ಕುಮಾರಣ್ಣ ಮನವೊಲಿಸಿ, ಕುಮಾರಣ್ಣ ಅವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಇವತ್ತು ಮಾತಾಡಿದ್ದಾರೆ ಅದೇನು ಸಜಾಪುರದ್ದು ಅಂತ. ಅದಕ್ಕೆ ನಿಖಿಲ್ ಅವ್ರನ್ನ ಆವತ್ತು ನಾವು ಕರ್ಕೊಂಡ್ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ KP ರಾಜರವರ ಮುಖಂಡತ್ವದಲ್ಲಿ ಇಲ್ಲಿರುವ ಎಲ್ಲ ನಮ್ಮ ಪಟಾಪಟ ರವಿಯವರು, KP ರಾಜವರು, ನಮ್ಮ ಅಧ್ಯಕ್ಷರು ದೇವೇಗೌಡರು, ನಮ್ಮ ಬಾಬು ಅವರು, ಎಲ್ಲರೂ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಾವು ಕುಮಾರಣ್ಣ ಮನೆಗೆ ಹೋಗಿ ಇವ್ರನ್ನ ನಮ್ಮ ನಿಖಿಲ್ ಅವ್ರನ್ನ ಕರ್ಕೊಂಡ್ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ತಾರೆ. ನಾವು
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 4-5 ಸಾವಿರ ಜನ ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು. ಬೆಂಗಳೂರಿಗೆ ರೈತರು ಹೊರಟಿದ್ರು, ಅವ್ರು ಇಲ್ಲಿ 1 ವರ್ಷದ ಹೋರಾಟ ಮಾಡಿ ಕೊನೆಗೆ ನ್ಯಾಯ ಸಿಕ್ಕಿಲ್ಲ ಅಂತ ಬೆಂಗಳೂರು ಹೊರಟಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಜನ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಇಬ್ಬರು ಕೂಡ ಎನ್ಡಿಎ ಕೂಡದಲ್ಲಿರೋದ್ರಿಂದ ರೈತರ ಪರವಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಾಕಾಗುತ್ತೆ? ಈಗ ನಮ್ಮ ಆನೇಕಲ್ ತಾಲೂಕು ನಮ್ಮ ಕರ್ಮಭೂಮಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ, ಒಳ್ಳೆ ಮುಖ್ಯಮಂತ್ರಿ ಬಂದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ನಾಳೆ ಎಲೆಕ್ಷನ್ ಡಿಕ್ಲೇರ್ ಆದರೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ಇನ್ನು 20 ವರ್ಷ ಹಿಂದಕ್ಕೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ JDS ಮತ್ತು BJP ಎರಡೂ ನೇತೃತ್ವದಲ್ಲಿ ಒಂದು ಒಳ್ಳೆ ಮುಖ್ಯಮಂತ್ರಿ ಬಂದಾಗ ಅವ್ರ ನೇತೃತ್ವದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನಿದೆ ಇದು ಹಿಂಗೆ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೈ ಬಿಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಬಿಡದಿಯಲ್ಲಿ ಜೆಡಿಎಸ್ ಪಕ್ಷ ನಿರಂತರವಾಗಿ ರೈತರಿಗೆ ಹೋರಾಟ ಮಾಡ್ತಾರೆ. ಅದೇ ರೀತಿಯ ಒಂದು ಈಗ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾನೇ ತಾನೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಳಿದ್ರು ನಮ್ಮನ್ನ. ಅದ್ರ ಬಗ್ಗೆ ನಾನು ಕೆಲವು ಸೂಚನೆಗಳು ಕೊಟ್ಟಿದ್ದೇನೆ. ಕೆಲವು ರೈತ ಮುಖಂಡರು ಬರಬೇಕಾಗಿತ್ತು. ಅದೇ ತಕ್ಷಣವೇ ಹಾಫ್ ಅನ್ ಅವರ್ ಮುಂದೆ ಅದು ಹೆಂಗೆ ಗೊತ್ತಾಯ್ತು ನಮ್ಮ KP ರಾಜು ಅವ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಈಗ ಕುಮಾರಣ್ಣವರು ಮಾತಾಡಿರ್ಬೇಕು ರಾಜು ಅವ್ರ ಹತ್ರ ಅನಿಸ್ತದೆ. ಆಗ ರಾಜು ಅವ್ರು ನನ್ನ ದೂರವಾಣಿ ಮುಖಾಂತರ ಮಾತಾಡಿ, ಇಲ್ಲ ದೊಡ್ಡ ಸ್ಕೇಲಲ್ಲಿ ನಾವು ಮಾಡ್ಕೊಳ್ಳೋಣ, ನಾಳೆ ಪ್ರೆಸ್ ಮೀಟ್ ಕೊಟ್ಬಿಡೋಣ, ಬಂದ್ಬಿಡಿ ಅಂದರು. ನಾನು ಕುಮಾರಣ್ಣ ಸಲಹೆ ತಗೊಂಡು ಇಲ್ಲಿ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. 100ಕ್ಕೆ 100 ನಮ್ಮ ರಾಜು ಅವ್ರ ನೇತೃತ್ವದಲ್ಲಿ ದೊಡ್ಡ ಸ್ಕೇಲಲ್ಲಿ ರ್ಯಾಲಿ ಮಾಡ್ತೀವಿ, ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಬಿಡೋದು ಬೇಡ. ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ ರೈತ ಬಾಂಧವರು ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ಬೇಕಂತೇಳಿ ಕಳೆಯ ಮನವಿ. ಸೊ ಅದು ಹುಚ್ಚನಾಯಿ ಕಚ್ಚಿದೆ, ಅದನ್ನ ಬಗ್ಗೆ ಅವ್ನು ಮಾತಾಡ್ತೀವಿ, ಅದು ಬಿಟ್ಟಾಕ್ಬಿಡದ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಹುಚ್ಚನಾಯಿ ಅವನ ಬಗ್ಗೆ ಏನು ಮಾತಾಡ್ತೀವಿ? ಆ ಹುಚ್ಚನಾಯಿ ಕಚ್ಚಿದೆ, ಏನು ಹುಚ್ಚನಾಯಿ ನಾವು ವಿರುದ್ಧ ಕೊಟ್ಟಕ್ಕೆ ನಾನು ಕಚ್ತದೆ. ಅದು ನಾಯಿ ಕಚ್ಚಿದೆ ಬೇಡ, ಹುಚ್ಚನಾಯಿ ಅಲ್ವಾ? ಹುಚ್ಚನಾಯಿ ಏನೇನೋ ತರ್ತದೆ, ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಚಟಿನೂ ಬಿಚ್ಚುತ್ತದೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರ? ಈಗ ನೀವು ಏನೇ ಒಳ್ಳೇದು ಇವತ್ತು ಈಗ ನಾನು ಪ್ರೆಸ್ ಮೀಟ್ ಕೊಟ್ಟಿದ್ದೀನಲ್ಲ, ನಮ್ಮ ಪಕ್ಷದ ಮುಖಂಡರ ಮೇಲೂ FIR ಹಾಕ್ಬೋದು. ಯಾಕೆ ಹಾಕೋಕ್ಕಾಗ? ಆ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಯಾಕೆ ಹಾಕ್ತೀರ ನೀವು ಕಾಂಗ್ರೆಸ್ಗೆ ಓಟು? ಇನ್ನು ಹಾಕ್ಬೇಡಿ. ನಿಮ್ಮ ಜೀವಮಾನದಲ್ಲಿ ಮಕ್ಕಳು ಮರಿಗಳನ್ನ ಕಳ್ಕೊಬೇಕಾಗುತ್ತೆ. ನಾವು ಊಟಕ್ಕೆ ಒಂದು ತುತ್ತ ಊಟ, ಜಮೀನು ಸಿಗ್ತದೆ, ಹಣ ಸಿಕ್ಕಲ್ಲ, ಜಮೀನು ಸಿಕ್ಕಲ್ಲ, ಒಡವೆ ಸಿಗ್ತದೆ. ಆ ಪರಿಸ್ಥಿತಿ ಬರ್ತದೆ. ಈಗ ಕಾಂಗ್ರೆಸ್ ಪಕ್ಷ ಇನ್ನೊಂದು 5 ವರ್ಷ ಬಂದ್ಬಿಟ್ಟು GB ಎಲೆಕ್ಷನ್ ಕಾಂಗ್ರೆಸ್ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನಮ್ಮ ಸಂಘಟನೆ ನಡೀತಾ ಇದೆ. ಏನು ಇವಾಗ ಎಲ್ಲಿ ಓಟ್ ಇದೆ, ಓಟ್ ಇಲ್ಲ, ಹೊರಗಡೆಯಿಂದ ಯಾರು ಬಂದಿದ್ದಾರೆ, ಅದೆಲ್ಲ ತನಿಖೆ ನಡೀತಾ ಇದೆ. ಇವಾಗ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಈ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಮೀಟಿಂಗ್ ಮಾಡಿ ನಮ್ಮ KP ರಾಜುರವರು, ಪಟಾಪ ರವಿಯವರು, ನಮ್ಮ ಮುಖಂಡರು ಸೇರಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಡೀತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ರಾಜ್ಯ ಕ್ಯಾಂಡಿಡೇಟ್ ಇವತ್ತು ನಮ್ಮ ಗುಟ್ಟಿಗೆರೆ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಹಾಗೂ KP ರಾಜು ಸಾರಥ್ಯದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಜಮೀನುಗಳೆಲ್ಲ ಕಬಳಿಸ್ತಾ ಇದ್ದಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಮ್ಮ ತಾಲೂಕಲ್ಲಿ ಜಮೀನು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ JDS ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅತಿ ಹೆಚ್ಚಿನ ರೀತಿಯಾಗಿ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ತಾಲೂಕು ಬೇಕಾದ ಡೆವಲಪ್ಮೆಂಟ್ ಆಗಿದೆ. ಇವಾಗ ಎಲ್ಲ ಯಾವುದೋ ರೀತಿಯಲ್ಲಿ ಬಂದು ಜಮೀನು ತಗೊಳ್ತಾನೆ ಸೂರ್ಯ ಸಿಟಿ ಫಸ್ಟ್ 1 ಫಸ್ಟ್ 3 ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕೆಲ್ಲ ಕಬಳಿಸ್ಬಿಟ್ಟಿದ್ದಾರೆ. ಇನ್ನೂ ಕಬಳಿಸಕ್ ಬರ್ತಾರೆ. ಇದೇ ರೀತಿಯಾಗಿ ಕಬಳಿಸಿದ್ರೆ ನಾವು ಊಟ ಮಾಡಕ್ಕೆ ನಮಗೆ ರಾಗಿ ಇರಲ್ಲ, ಭತ್ತ ಇರಲ್ಲ. ಆದ್ರಿಂದ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಲ್ಲೆಲ್ಲ ಡೆವಲಪ್ಮೆಂಟ್ ಎಲ್ಲಾಗಿಲ್ಲೋ ಅಲ್ಲಿ ಜಮೀನು ತಗೊಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಮಾಡಿದ್ವಿ, ನಾವು ಆನೇಕಲ್ ತಾಲೂಕು ಆಫೀಸ್ ಮುಂದೆ ಕೂಡ ಮಾಡಿದ್ವಿ. KP ರಾಜು ಅವರವರು ನಾವೆಲ್ಲ ಹೋಗಿ ರೈತರ ಪರ ಓಡಾಡಿದ್ದೀವಿ. ನಾವು ರೈತರಿಗೆ ಸಪೋರ್ಟ್ ಮಾಡಿದ್ದೀವಿ. ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಯಾವ್ದು ಕರೆದ ಎಲ್ಲ ಭಾಗವಹಿಸಿ ಇದು ಮಾಡ್ತಾ ಇದೀವಿ. ನಾವು ನಿಂತಿದ್ದೀವಲ್ಲ, ಜೊತೆಲಿ ಇದ್ದೀವಲ್ಲ. ನಾವು ಧ್ವಂಸಂದ್ರಕ್ಕೆ ಹೋಗಿದ್ದೀವಿ, ನಮ್ಮ ರವಿ ಅವರು ಹೋಗಿದ್ದಾರೆ, ನಮ್ಮ ರಾಜು ಅವರು ಹೋಗಿದ್ದಾರೆ, ನಾವು ಹೋಗಿದ್ದೀರಿ, ಮಂಜಣ್ಣವರು ಎಲ್ಲರೂ ಬಂದು ಮಾಡ್ತಾನೆ ಇದೀವಲ್ಲ ನಾವು. ಇಲ್ಲ, ನಮ್ಮ ನಾಯಕರ ಮುಂದೆ ಹೇಳಿದ್ದೀನಿ, ರಾಜು ಅವರು ಎಲ್ಲರೂ ಅದು ಸ್ಪಂದಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಇವ್ರದ್ದು ಈಗ ರೈತರದ್ದು
ಡೋಲಾಯಮಾನವಾಗಿದೆ ಇವತ್ತು ಪರಿಸ್ಥಿತಿಯಲ್ಲಿ. ಏನೋ ಸಿಟಿ ದೊಡ್ಡದಾಗುತ್ತೆ, ಉದ್ಧಾರಕ್ಕೆ ಆಗ್ತೀವಿ, ನಮ್ಮ ಮಕ್ಕಳು ಮರಿಗಳನ್ನ ಮುಂದಕ್ಕೆ ಒಳ್ಳೇದಾಗುತ್ತೆ, ಜೀವನಾಂಶಕ್ಕೆ ಇರೋದು ಒಂದು 4 ಎಕರೆನೋ 10 ಎಕರೆನೋ 3 ಎಕರೆನೋ ಇಟ್ಕೊಂಡಿರ್ತೀವಿ. ಅದನ್ನೊಂದು ಕಿತ್ಕೊಂಡ್ಬಿಟ್ರೆ ಏನಾಗಬೇಕು? ಬಡಬಗ್ರು ಏನಾಗಬೇಕು? ರೈತ ಸಮುದಾಯ ಏನಾಗಬೇಕು? 1/2 ಎಕರೆ 3 ಎಕರೆ ಇಟ್ಕೊಂಡು ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಚೊಕ್ಕದ ಸೊಪ್ಪು ಏನೋ ಒಂದು ಬೆಳ್ಕೊಂಡು ಅದನ್ನು ಜೀವನ ಮಾಡ್ತಾ ಇರ್ತಾರೆ. ಮಾರ್ಕೆಟಿಗೆ ತಗೊಂಡೋಗಿ ಅದನ್ನ ಇಟ್ಕೊಂಡೆ ಮಕ್ಕಳು ಮರಿಗಳನ್ನ 1 ಹಸು 2 ಹಸು ಕಟ್ಕೊಂಡು ಜೀವನ ಮಾಡ್ತಾರೆ. ಈಗ ಅದನ್ನು ಕಟ್ಕೊಂಡು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಎಲ್ಲಿ ಹೋಗ್ತಾರೆ ರೈತರು? ತಮ್ಮ ಮಾಧ್ಯಮದ ಸ್ನೇಹಿತರಿಗೂ ಮನವಿ ಮಾಡ್ತೀನಿ, ಇದನ್ನ ತಾವು ಖಂಡಿಸ್ಬೇಕು ತಾವು. ಯಾಕಂದ್ರೆ ಆಲ್ಮೋಸ್ಟ್ ತಾವೆಲ್ಲ ರೈತರ ಮಕ್ಕಳೇ, ಮೂಲ ರೈತರಿಂದ ಬಂದರು. ನಾವೆಲ್ಲ ಕಷ್ಟಪಟ್ಟು ಇವತ್ತು ನಾನು ತೋಟಗಾರಿಕೆ ಮಾಡ್ತೀನಿ, ಬರೀ ನೋಡಿರಂತೆ. ಅದಕ್ಕೆ ಮಾಡಿದ್ದೀರಾ, ಇನ್ನು ಸಾಲದು ನಿಮ್ದು. ಮೈನಿರೋದು ನೀವೇ ನಮಗೆ ಪಿಲ್ಲರ್ ಆಗಿ. ಇದಕ್ಕೆ ಸ್ಪಂದಿಸಿದ್ರೆ ಅದು ಯಾಕೆ ಜಮೀನು ತಗೊಂತಾರೆ ಅನ್ನೋದನ್ನು ನಾವು ನೋಡೋಣ. ಇದಕ್ಕೆ ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ, ಮಹಾರೈತರು, ಎಲ್ಲ ಸಮುದಾಯದವರು, ಇಂಥ ಸಮುದಾಯ ಅಂತ ಸಮುದಾಯ ಏನಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ನಾವು ಕೈ ಎತ್ತಿದ್ರೆ 100ಕ್ಕೆ 100 ಒಳ್ಳೇದಾಗುತ್ತೆ. ಈ ಸರ್ಕಾರ ಇನ್ನೇನು ನಮ್ಮಮ್ಮ ಅಂದ್ರೆ 1.5 ವರ್ಷ ಗೋಯಿಂದ 25 ಕೋಟಿ 30 ಕೋಟಿ ಪ್ರಾಪರ್ಟಿನ 2 ಕೋಟಿ 3 ಕೋಟಿ ಕೊಟ್ಟು ಅವ್ರು 5 ಜನ 6 ಜನ ಇದ್ರೆ ಹಂಚ್ಕೊಂಡು ಹೋಗೋದಕ್ಕೆ ಎಷ್ಟು ಬರ್ತದೆ? ಹಿಂದೆ ಹತ್ತಿಬೆಲೆಯಲ್ಲಿ ನಮ್ದು 7 ಎಕರೆ ಜಮೀನಿತ್ತು. 7 ಎಕರೆ ಜಮೀನು ನಮ್ಮ ತಂದೆಯವರು ಮಾರಿಬಿಟ್ರು. ಅವನು ಕೊಡಲ್ಲ ಅಂದ್ವಿ. ನಾನು ಗೊಟ್ಗೆರೆಯಲ್ಲಿದ್ದೆ, ನಾನು ಸೈನ್ ಹಾಕ್ಬೇಕಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ನಾನು ಓದಿ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ 1.5 ಬಸ್ ಬಂದಿದ್ರು ಜನ. ಏನಕ್ಕ? ನಮ್ಮ ಮನೆಗಳವರು ರಿಜಿಸ್ಟರ್ ಮಾಡಕ 1.5 ಬಸ್ ಜನ. ನಾನು ಎಲ್ಲೋ ಅಲ್ಲಿ ಸೈನ್ ಹಾಕಿ ಬಂದೆ. ನನಗೆ ಬಂತು 1.5 ಲಕ್ಷ ಕಾಸು. ಆ ಕಾಸನ್ನ ನಮ್ಮ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಬಂದೆ. ಇವತ್ತು ಅದು 5 ಕೋಟಿ. ಇಂಥ ಪರಿಸ್ಥಿತಿ ನಮ್ಗೆ 7 ಎಕರೆಗೆ ನನಗೆ 1.5 ಕೋಟಿ ಬರಬೇಕು ಅಂದ್ರೆ, ಇಂಥ ಪರಿಸ್ಥಿತಿ ಇಡೀ ಆನೇಕಲ್ ತಾಲೂಕಲ್ಲಿ ಬಡ ರೈತರು ಎಷ್ಟು ಜನ ಇರಬಾರ್ದು ಅನ್ನೋದನ್ನ ತಾವು ಕುಲಂಕುಷವಾಗಿ ಯೋಚನೆ ಮಾಡಿ ಅಲ್ವೇ? ಅದಕ್ಕೆ ಇವತ್ತು ಕುಮಾರಣ್ಣ ಏನಾದರೂ ಈ ರೈತ ಸಮುದಾಯ ಉಳಿಬೇಕು ಅಂದ್ರೆ ದೇವೇಗೌಡರ ಫ್ಯಾಮಿಲಿಯಿಂದ ಮಾತ್ರ, ಕುಮಾರಣ್ಣಿಂದ ಮಾತ್ರ ಸಾಧ್ಯ. ಇದು ಸತ್ಯವಾದ ಮಾತು, ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾದ್ರೆ ಈ ರಾಜ್ಯ ಸುಭಿಕ್ಷವಾಗಿರ್ತದೆ. 100ಕ್ಕೆ 100 ರೈತ ಬಾಂಧವರು, ರೈತ ಮುಖಂಡಗಳು, ರೈತ ಜನಾಪಿ ಚೆನ್ನಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಈ ದೇವೇಗೌಡರ ಮನೆಯಿಂದ ಯಾರಾದ್ರೂ ಮುಖ್ಯಮಂತ್ರಿಗಳು ಆದ್ರೆ, ಬಟ್ ಹೈಕಮಾಂಡ್ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಇಬ್ರು ಕೊಲಿಷನ್ ಸರ್ಕಾರ ಇರೋದ್ರಿಂದ ಅವ್ರು ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ಬಿಜೆಪಿ ಜೊತೆಗೆ ನಾವೆಲ್ಲ ಬದ್ಧವಾಗಿರ್ತೀವಿ, ಒಟ್ಟಿಗೆ ಹೋಗ್ತೀವಿ. ರೈತರ ಪರವಾಗಿ ನಿಲ್ಲೋದ್ರಿಂದ ಈಗ ಪಕ್ಷ ಭೇದ ಮರೆತು ಶಾಸಕರ ಬಳಿ ಯಾಕೆ ಎಲ್ಲಾ ಪಕ್ಷನೂ ಶಾಸಕರನ್ನು ಕೂಡ ಜೊತೆ ಕೂಡಿಸ್ಕೊಂಡು ಆನೇಕಲ್ ತಾಲೂಕು ರೈತರ ಪರವಾಗಿ ನಿಲ್ಬೋದಲ್ಲ ಸರ್? ನೀವು ಶಾಸಕರನ್ನ ಕೇಳ್ಬೋದಲ್ಲ ಬ್ರದರ್? ಕೇಳಿದ್ದೀವಿ. ಏನಂದ್ರೆ ಅವ್ರನ್ನೇ ಕೇಳಬೇಕು. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅವ್ರೊಂದು ಸ್ಟೇಟ್ಮೆಂಟ್ ಕೊಡೋಕೆ ಹೇಳಿ, ನಾವು ರೆಡಿ ಇದ್ದೀವಿ. ಎಲ್ಲ ಸಮುದಾಯ ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಇದರಲ್ಲಿ ಭೇದ ಭಾವ ಬೇಡ, ಇದು ಆ ಪಕ್ಷ ಈ ಪಕ್ಷ ಬೇಡ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗೋಣ. ಇವಾಗ ಸಣ್ಣದಾಗಿ ಬಂತು, ಈಗ ದೊಡ್ಡದಾಗ್ತಾ ಇದೆ ರೈತರ ಪ್ರಾಪರ್ಟಿಗಳು ಅಕ್ವಿಜಿಷನ್ ಮಾಡೋದು. ಅದಕ್ಕೆ ನಾವು ಈಗ ಮೈಗೂಡ್ಕೊಂಡು ಬಂದಿರೋದು. ಈಗ ಅದಕ್ಕೆ ಬಿಡದಿ ಹೋಬಳಿಯಲ್ಲಿ ಕುಮಾರಣ್ಣವ್ರಿಗೆ ಅವರೇ ಕುಲಂಕುಷವಾಗಿ ಏನು ಆನೇಕಲ್ ತಾಲೂಕು ಅನ್ನೋದು ಮಟ್ಟದಲ್ಲಿ ಕೇಳ್ತಾವ್ರೆ, ಫೋರ್ಸ್ ಮಾಡಿ ಕೇಳ್ತಾವ್ರೆ. ಅದಕ್ಕೆ ಅವ್ರನ್ನ ನಾವು ಮತ್ತೆ ನಿಖಿಲ್ ಅವ್ರನ್ನ, ಕುಮಾರಣ್ಣನ ನಾವು ಕರ್ಕೊಬರ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ರಾಜುವರ ನೇತೃತ್ವದಲ್ಲಿ ನಾವು ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ಬಿಟ್ಟು ಅವ್ರನ್ನೂ ಸ್ಟ್ರೈಕ್ಗೆ ಕರ್ಕೊಂಬರಕ್ಕೆ ನಾವು ರೆಡಿ ಇದ್ದೀವಿ. ಬರ್ತಾರೆ ಅವರು. ಅದಕ್ಕೆ 26ನೇ ತಾರೀಕು ನಾವು ಮಾಡೋದಂತೂ ಶತಸಿದ್ಧ, ದೊಡ್ಡ ಸ್ಕೇಲಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ರೈತರು ಬೀದಿಗೆ ಬಂದಿದ್ದಾರೆ. ಆನೇಕಲ್ ರೈತರು ಕಳೆದ 1 ವರ್ಷದಿಂದ ಬೀದಿಗೆ ಬಂದಿದ್ದಾರೆ. ಪತ್ರಕರ್ತರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, ಬಿಜೆಪಿ ಮತ್ತು ದಳ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಯಾಕೆ ಪತ್ರ ಕೊಡಬಾರ್ದು ಅಂತೇಳಿ. ಮೊದಲೇ ನಾನು ಕೇಳಕ್ ಬಯಸ್ತೀನಿ, ಈ ತಾಲೂಕಲ್ಲಿ ಶಾಸಕರಿದ್ದಾರಾ? ಇರೋದಾದ್ರೆ ಎಲ್ಲಿದ್ದಾರೆ ಶಾಸಕರು? ಯಾಕೆ ಶಾಸಕರು ಮತ ಪಡೆಯುವಾಗ ಪ್ರಜಾಸತ್ತಾತ್ಮಕವಾಗಿ ರೈತರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಮತ ಹಾಕ್ದ್ರಲ್ಲ, ಇವತ್ತು ರೈತರು ಶಿವಣ್ಣವ್ರ ಮನೆಗಾಗ್ಲಿ ಶಾಸಕ ಹುಡ್ಕೊಳ್ತಕ್ಕಂಥ ಈಗಿನ ಸ್ಥಿತಿಗೆ ಯಾಕೆ ಬರ್ಬೇಕು ನಾವು? ಯಾಕೆ ಶಿವಣ್ಣವ್ರು ಇಲ್ವಾ ತಾಲೂಕಲ್ಲಿ? ಗೊತ್ತಾಗ್ಲಿಲ್ಲ, ಅವ್ರದೇ ಸರ್ಕಾರ ಇದೆಯಲ್ಲ ಕಳೆದ 3 ವರ್ಷದಿಂದ. ಯಾಕೆ ಈ ಜಮೀನುಗಳನ್ನ ಕೈ ಬಿಡಿಸತಕ್ಕಂಥ ಶಕ್ತಿ ಇಲ್ವಾ ಶಿವಣ್ಣನಿಗೆ? ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಿತಾಸಕ್ತಿ ಕಾಪಾಡಕ್ ಆಗಿಲ್ಲ ಅಂದ್ರೆ ಶಾಸಕತ್ವದಲ್ಲಿ ಯಾಕೆ ಹೋಗ್ತಾ ಇದೀರ ನೀವು?
ಯಾಕೆ ರೈತರ ಧ್ವನಿ ಕೇಳಿಲ್ವಾ? ರೈತರು ಯಾರು ನಿಮ್ಗೆ ಮತ ಹಾಕಿಲ್ವಾ? ಯಾವ ಪ್ರಜೆಗಳ ಹಿತಾಸಕ್ತಿ ಕಾಪಾಡಬೇಕು ಅಂತ ಸಂವಿಧಾನವಾಗಿ ನೀವು ಶಾಸಕರು ಬಂದಿದ್ದೀರಾ, ನಿಮ್ಗೆ ನಾವ್ಯಾಕೆ ರಿಕ್ವೆಸ್ಟ್ ಕೊಡ್ಬೇಕು? ನಿಮ್ಮ ಆದವ್ಯ ಕರ್ತವ್ಯ ಅಲ್ವಾ? ನಿಮಗೆ ನಿಜವಾಗ್ಲೂ ಮಾನ್ಯ ಶಾಸಕರಿಗೆ ನೇರವಾಗಿ ಕೇಳಕ್ ಬಯಸ್ತಿದ್ದೇವೆ, ಒಂದು ವೇಳೆ ನಿಮ್ಗೆ ರೈತರ ಬಗ್ಗೆ ಹಿತಾಸಕ್ತಿ ಇದ್ದರೆ ರಾಜೀನಾಮೆ ಕೊಡಿ, ಇಲ್ಲ ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿ. ನಮ್ದೇ ಸರ್ಕಾರ ಇದೆ, 2 ಮುಖ್ಯಮಂತ್ರಿಗಳು ನೀವು ನೋಡಿದೀರಾ, ಈಗಿರೋ ಮುಖ್ಯಮಂತ್ರಿಗಳಿಗೆ ಬಹಳ ಆತ್ಮೀಯವಾಗಿದ್ದೀರಾ, ನೀವು ಹೇಳಿ ಬಿಡಿಸಿ. ಇಲ್ಲಾಂದ್ರೆ ಶಾಸಕತ್ವ ಆಗ್ಬೇಕು ನಿಮ್ಗೆ. ಮತ ಹಾಕಿರೋದು ಅದಕ್ಕೆ ಅಲ್ವಾ? ದಯವಿಟ್ಟು ಹೇಳ್ತಾ ಇದ್ದೀವಿ, ಇವತ್ತು 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 ಏನ್ ಹೇಳ್ತಾ ಇದ್ದೀವಿ, ಮುಂದೆ 26ನೇ ತಾರೀಕು ಏನು ಗೊಟ್ಟಿಗೆರೆ ಮಂಜಣ್ಣ ಅವರ ನೇತೃತ್ವ ಮತ್ತೆ KP ರಾಜು ನೇತೃತ್ವದಲ್ಲಿ ಬಹಳ ಜೋರಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರೊಳಗಡೆ ದಯವಿಟ್ಟು ಹೇಳ್ತಾ ಇದ್ದೀವಿ, ದಯವಿಟ್ಟು ಹೇಳ್ತಾ ಇದ್ದೀವಿ, ಇದರ ಜನ ಎಲ್ಲ ಬರಬೇಕು. ಇದು ರೈತರ ಹೋರಾಟ, ರೈತರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ನೀವೆಲ್ಲ ದಯವಿಟ್ಟು ಬನ್ನಿ. ಇವತ್ತು ಸರ್ಜಾಪುರ ಹೋಬಳದಿರ್ತಕ್ಕಂಥ ರೈತರಾಗುವಂತಹ ಅನ್ಯಾಯ ಏನಿದೆ ನಾಳೆ ನಮಗೂ ಆಗುತ್ತೆ, ಕೇಳ್ಬೇಕಲ್ವಾ? ದಯವಿಟ್ಟು ಮಾನ್ಯ ಶಿವಣ್ಣ ಅವರಿಗೆ ಮತ್ತೊಂದು ಸಾರಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದ್ರ ನಾವು ರಾಜಕಾರಣ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ನಾವು ನ್ಯಾಯ ಪರವಾಗಿದ್ದೀವಿ, ರೈತರ ಪರ ಇದ್ವಿ, ನೀವು ರೈತರ ಪರ ಇರಿ. ದಯವಿಟ್ಟು ಇದನ್ನ ಕೂಡಲೇ, ನಿಮ್ದೇ ಸರ್ಕಾರ ಇರೋದ್ರಿಂದ ನಿಮ್ಮ ಮುಖ್ಯಮಂತ್ರಿ ಜೊತೆನಲ್ಲಿ ಕುಳಿತುಕೊಂಡು ದಯವಿಟ್ಟು ಇದನ್ನ ಕೈ ಬಿಡ್ತೀರಿ ಅಂತ ಭಾವಿಸ್ತೇವೆ. 26ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ. ಇದು ನಮ್ಮ KP ರಾಜು ಅವರು, ನಮ್ಮ ಮಂಜಣ್ಣವರು ಹೇಳ್ದಂಗೆ ನಿರಂತರವಾಗಿ ನಾವು ರೈತರ ಜೊತೆ ಇದ್ದೇ ಇರ್ತೀವಿ. ಹಾಗಾಗಿ ತಾಲೂಕಿನ ಎಲ್ಲಾ ಜನತೆ ದಯವಿಟ್ಟು ಇದು ಕೈ ಜೋಡಿಸಿ. ಆಮೇಲೆ ಮಂಜಣ್ಣವ್ರು ಹೇಳ್ದಂಗೆ ಈಗಾಗಲೇ ಬೆಳಗ್ಗೆ ನಾನು ಅಣ್ಣನ ಹತ್ರ ಮಾತಾಡ್ತಿರ್ಬೇಕಾಗ ಆಗ್ಲೇನೆ ಮೌಖಿಕವಾಗಿ ಮಂಜಣ್ಣವರು ಕುಮಾರಣ್ಣವರಿಗೆ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ಸರ್ಜಾಪುರದಲ್ಲಿ ಕಳೆದ 1 ವರ್ಷದಿಂದ ರೈತರು ಬೀದಿಗೆ ಬಂದಿದ್ದಾರೆ, ಸೊ ಇವ್ರಿಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕಂತಾಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಮುಂದೆ 26ನೇ ತಾರೀಕು 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿಗಳಾಗಿರ್ಬೋದು ಅಥವಾ ಕುಮಾರಣ್ಣಗಳು ಕರ್ಕೊಂಡ್ ಬರ್ತೀವಿ. ದಯವಿಟ್ಟು ತಾಲೂಕಿನ ಎಲ್ಲ ಜನತೆ ಈ ರೈತ ಹೋರಾಟಕ್ಕೆ ಕೈ ಜೋಡಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕಳಕಳಿಯಿಂದ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಸಹ ರೈತರ ಪರವಾಗಿ ಅವ್ರು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಎಲ್ಲ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡಿದ್ದಾರೆ. ಸೊ ರೈತರ ಭೂಮಿ ಅಂತ ಹೇಳಿದ್ರೆ ಅದೊಂದು ಆಸ್ತಿ ಅಲ್ಲ, ಅದೊಂದು ಜೀವನ, ಮತ್ತು ಅದೊಂದು ಕುಟುಂಬ, ಅವರಿಗೆ ಒಂದು ಭದ್ರತೆ ಅದು. ಇದರಲ್ಲಿ ಅವರು ಹೆಂಗಂತ ಹೇಳಿದ್ರೆ ಇದು ಒಂದು ಅವಿನಾಭಾವ ಒಂದು ಸಂಬಂಧ ಇರುತ್ತೆ. ಈಗ ರೈತರ ಪರವಾಗಿ ನಾವೇನೀಗ ಮೀಡಿಯಾ ಮುಖಾಂತರ 26ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಹ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಾವು ನಿರಂತರವಾಗಿ ಇರಲಿಕ್ಕೆ ಇಚ್ಛಿಸ್ತೀವಿ. ಯಾಕಂತೇಳಿದ್ರೆ ಇದು ಪರೋಕ್ಷವಾಗಿ ಏಕಾಂಗಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಅದು ರಾಜ್ಯ ಸರ್ಕಾರ ಒಬ್ಬರೇ ಇದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಇದು ಸೊ ರೈತರಿಗೂ ಸಹ ಇದು ಗೌರವ ಕೊಡಬೇಕಾಗುತ್ತೆ. ಯಾಕಂದ್ರೆ ಫಲವತ್ತಾದ ಭೂಮಿಯನ್ನು ಇವತ್ತು ಏನು ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ, ಅದನ್ನ ಈ ಕೂಡಲೇ ಆದಷ್ಟು ಬೇಗ ಕೈ ಬಿಟ್ಟು ರೈತರ ಜೊತೆ ಅವ್ರು ಕೈ ಜೋಡಿಸಬೇಕು, ರೈತರಿಗೆ ಒಂದು ಗೌರವ ಕೊಡಬೇಕು. ಇವತ್ತು ರೈತರೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಸಹ ಇಂತಕ್ಕಂಥ ಒಂದು ಏನಿದೆಯೋ ಇವತ್ತು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ರೈತರ ಒಂದು ಜಮೀನನ್ನ ಕಸಿದುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ. ಅದು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥ ಏನಂತ ಹೇಳಿದ್ರೆ ಇದೇ ತಿಂಗಳು 26ನೇ ತಾರೀಕು ನಾವೇನು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರೂ ನಮ್ಮ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣವರು ಇರ್ಬೋದು, KP ರಾಜಣ್ಣವರು ಇರ್ಬೋದು, ಇನ್ನು ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಏನು ಪ್ರತಿಭಟನೆಗೆ ನಾವು ಈಗಾಗಲೇ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಒಂದು ಡೇಟ್ಗೆ ಎಲ್ಲ ರೈತ ಬಾಂಧವರು ಸಹ ಬಂದು ಕೈ ಜೋಡಿಸಿ ಇದನ್ನ ಯಶಸ್ಸಾಗಿ ಮಾಡಬೇಕಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾವು ಹೇಳ್ಕೊಳ್ತಾ ಇದ್ದೀವಿ. ನಾವು ಇನ್ನೊಂದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ನಿರಂತರವಾಗಿ ರೈತರ ಪರವಾಗಿ ಇರ್ತೀವಿ, ಮತ್ತೆ ಅಭಿವೃದ್ಧಿಗೆ ನಾವು ಇರೋದಲ್ಲ, ಆದ್ರೆ ಅಭಿವೃದ್ಧಿ ಹೆಸರಲ್ಲಿ ಅವರು ಫಲವತ್ತಾದ ಭೂಮಿಯನ್ನ ಕಿತ್ಕೊಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂತೇಳಿ ಈ ವಾಹಿನಿಯ ಮುಖಾಂತರ ಹೇಳಿ ರೈತರ ಜೊತೆ ಸದಾ ನಮ್ಮ JDS ಪಕ್ಷ ಇರುತ್ತೆ ಅಂತೇಳಿ